ಆಗೋದಕ್ಕೆ ಮನಸ್ಸಿದೆಯಾ? ಅವನು ಹೇಳ್ತಾನೆ, ಇಲ್ಲ, ನನಗೆ ಬೆತ್ತಸ್ತ ಕೊಳದಲ್ಲಿ ಯಾರು ತೊಗೊಂಡೋಗಿ ಇಳಿಸೋರು ಯಾರೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಯಾವಾಗಲೂ ಕೊಳನೇ ನೋಡ್ಕೊಂಡಿರ್ಬೇಡ ಕಣೋ, ನಿನ್ನ ಗುಣ ಮಾಡೋಕ್ಕೆ ನಾನು ಬಂದಿದ್ದೀನಿ. ದ ವಾಕ್ಯ ಹಸ್ ಕಮ್ ಹಿಯರ್, ದ ವರ್ಡ್ ಹಸ್ ಕಮ್ ಹಿಯರ್, ದ ಅನಾಯಿಂಟಿಂಗ್ ಹಸ್ ಕಮ್ ಹಿಯರ್, ದ ಡೆಲಿವರ್ ಹಸ್ ಕಮ್ ಹಿಯರ್, ದ ಅನಾಯಿಂಟೆಡ್ ಮೆಸ್ಸಾಯ ಹಸ್ ಕಮ್ ಹಿಯರ್. ಹಿ ಈಸ್ ಮೋರ್ ಗ್ರೇಟರ್ ದೆನ್ ದ ಕವನೆಂಟ್ ಆಫ್ ಏಬ್ರಾಮ್. ಅಬ್ರಾಮನ ಒಡಂಬಡಿಕೆಗಿಂತ ಹೆಚ್ಚಿನವನಾದ ದೇವರು ಇಲ್ಲಿ ಬಂದಿದ್ದಾರೆ. ಈಸಾಕ್ ಯಾಕೋಬರಿಗಿಂತ ಹೆಚ್ಚಿನವಾದ ದೇವರು ಇಲ್ಲಿ ಬಂದು ನಿಂತಿದ್ದಾರೆ. ಇಫ್ ಯು ಆರ್ ವಿಲ್ಲಿಂಗ್ ಅಂಡ್ ಒಬಿಡಿಯಂಟ್, ಗಾಡ್ ವಿಲ್ ಗಿವ್ ಯು ದ ಗ್ರೇಸ್ ಟು ಈಟ್ ದ ಫ್ರೂಟ್ ಆಫ್ ದಿಸ್ ಲ್ಯಾಂಡ್. ನೀವು ಒಪ್ಪಿಕೊಂಡು ವಿಧೇಯರಾಗೋದಾದರೆ, ನನ್ನ ಮಾತು ಕೇಳೋದಾದರೆ, ನಾನು ಇವತ್ತು ನಿನ್ನನ್ನು ಮತ್ತೆ ಎಬ್ಬಿಸ್ತೀನಿ. ಐ ವಿಲ್ ಗಿವ್ ಯು ದ ರೆಸ್ಟೋರೇಷನ್ ಫಾರ್ ಯು. ನಾನು ನಿನ್ನ ಮತ್ತೆ ಪುನರಾವರ್ತಿ ನಿನ್ನ ಮೇಲೆ ತರ್ತೇನೆ, ನಿನ್ನ ಪುನರಾವರ್ತಿ ಮೇಲೆ ತರ್ತೇನೆ, ನಿನ್ನ ಮತ್ತೆ ಆಶೀರ್ವಾದ ಮಾಡ್ತೇನೆ, ಎತ್ತರವಾದ ಪ್ರದೇಶಗಳಲ್ಲಿ ನಿನ್ನ ನಡೆಸೋ ಹಾಗೆ ನಿನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಕರ್ತನ ವಾಕ್ಯ ಸಜೀವವಾದದ್ದು, ಅದು ಕೀಲು ಮಚ್ಚೆಗಳನ್ನು ಛೇದಿಸಿಕೊಂಡು ನಿನ್ನ ದೇಹದ ಆತ್ಮಗಳು ಛೇದಿಸ್ಕೊಂಡು ಒಳಗೆ ಹೋಗುತ್ತೆ ಅಂತ ಹೇಳುತ್ತೆ. MRI ಅಂದ್ರೇನು? MRI ಅಂದರೆ ನಿಮ್ಮನ್ನ ಮಲಗಿಸ್ಬಿಟ್ಟು ಒಳಗೆ ಕಳಿಸ್ಬಿಡ್ತಾರೆ, ಮಿಷಿನಲ್ಲಿ ಮಿಳಿಸ್ಬಿಟ್ಟು ಎಲ್ಲ ಮಿಷಿನೆಲ್ಲ ಆನ್ ಮಾಡ್ತಾರೆ. ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಒಂದು ರೇಸ್ ಹೋಗುತ್ತೆ ನಿಮ್ಮ ದೇಹದಲ್ಲಿ. MRI ಅಂದರೆ ನಿಮ್ಮ ದೇಹದ ಒಳಗೆ, ನಿಮ್ಮ ಬೋನ್ ಒಳಗೆ, ನಿಮ್ಮ ನೆರದಲ್ಲಿ, ನಿಮ್ಮ ಎಲ್ಲಿ ಯಾವ ನೆರದಲ್ಲಿ ಯಾವ ವೇನ್ಸಲ್ಲಿ ರಕ್ತ ಹೋಗ್ತಾ ಇಲ್ಲ ಅದನ್ನು ಕ್ಲಿಯರಾಗಿ ತೆಗೆದು ತೋರಿಸಿ ರಿಪೋರ್ಟ್ ಕೊಟ್ಬಿಡತ್ತೆ. ಮನುಷ್ಯ ಕಂಡಿಡಿದ್ರೆ, ತನ್ನ ಬುದ್ಧಿಶಕ್ತಿಯಿಂದ ಕಂಡಿಡಿದ್ರೆ ಮಿಷಿನೇ ನಿನ್ನ ದೇಹದಲ್ಲಿ, ನಿನ್ನ ಮಾಂಸದಲ್ಲಿ, ನಿನ್ನ ನರನಾಡಿಗಳಲ್ಲಿ ಹೋಗತಕ್ಕಂಥ ಎಲ್ಲ ಸ್ನಾಯುಗಳನ್ನು ಕ್ಲಿಯರಾಗಿ ಟ್ರಾನ್ಸ್ಪರೆಂಟಾಗಿ ತೋರಿಸೋದಾದರೆ, ಕರ್ತನ ವಾಕ್ಯ ಇದಕ್ಕಿಂತ ದೊಡ್ಡ MRI ಮಿಷಿನ್ ಇದ್ದಾಗೆ, ಇದಕ್ಕಿಂತ ದೊಡ್ಡ MRI. ಈ ವಾಕ್ಯ ಕೀಲು ಮಚ್ಚೆಗಳನ್ನ ಛೇದಿಸ್ಕೊಂಡು ಹೋಗುತ್ತೆ. ಯಾವುದೆಲ್ಲ ನಿಮ್ಮ ಜೀವನದಲ್ಲಿ ಸೈತಾನು ತಡೆ ಮಾಡಿ ಇಟ್ಟಿದ್ದಾನೆ, ಯಾವುದೆಲ್ಲ ಬ್ಲಾಕ್ ಆಗಿ ಅದು ಆಗಲ್ಲ ಅಂತ ಹೇಳ್ಕೊಂಡು ಕೂತಿದ್ದೀರಾ, ಇವತ್ತು ಅದನ್ನು ದೇವರು ತೆರೆದ ಮಟ್ಟವಾಗಿ ಅದು ನಿಮಗಾಗಿ ಜೀವನದಲ್ಲಿ ಇಡ್ತಾರೆ. ನಾ ಬಾಲವಾಗಿ ಅಲ್ಲ, ಶಿರಸ್ಸಾಗಿರ್ತೇನೆ, ಕೆಳಗಣವಲ್ಲ, ಮೇಲಣವಾಗುತ್ತೇನೆ. ನಾನು ಸಾಲ ಕೊಡೋದಿಲ್ಲ, ನಾನು ಸಾಲ ಕೊಡುತ್ತೇನಪ್ಪ. ನನಗೆ ಆರೋಗ್ಯದಾಯಕನಾಗಿದೆಯಾ? 1000 ಜನರ ಮಗ್ಗಲಲ್ಲಿ 10,000 ಜನನ ಮಲಗಡೆಯಲ್ಲಿ ಸತ್ತು ಬಿದ್ದರೂ ಕೂಡ ನನಗೆ ಯಾವ ಕೇಡು ತಪ್ಪೋದಿಲ್ಲಪ್ಪ. ഇരുಳಲ್ಲಿ ಭಯ ಹುಟ್ಟಿಸೋ ಯಾವುದಕ್ಕೂ, ಹಗಲಲ್ಲಿ ಬಾರಿ ಬರುವ ಬಾಣಕ್ಕೂ, ಕತ್ತಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ಏನು ಕೇಳ್ತಾ ಇದ್ದೀರಾ ಅನ್ನೋದು ಮುಖ್ಯ. ಏನು ಕೇಳ್ತೀರಾ? ಒಳ್ಳೆ ಸಂದೇಶ ಕೇಳ್ತಾ ಇದ್ದೀರಾ? ಪಾಸಿಟಿವ್ ಮಾತ್ರ ಸಮಾಚಾರ ಕೇಳ್ತಾ ಇದ್ದೀರಾ? ನಿಮ್ಮನ್ನು ಎಬ್ಬಿಸತಕ್ಕಂಥ ವಾಕ್ಯಗಳನ್ನ ಕೇಳ್ತಾ ಇದ್ದೀರಾ? ನಿಮ್ಮನ್ನು ತಟ್ಟಿ ಎಬ್ಬಿಸಿ ನಿಮ್ಮನ್ನು ಮೇಲೆ ಬಂಡೆಯ ಮೇಲೆ ನಿಲ್ಲಿಸುವಂಥ ಆ ವಾಕ್ಯಗಳನ್ನ ಕೇಳ್ತಾ ಇದ್ದೀರಾ? ಕೇಳಿದ ಮೇಲೆ ಅದನ್ನು ಕರೆಕ್ಟಾಗಿ ಕೈಗೊಂಡು ನಡೆಯೋದಾದರೆ ಅಪ್ಪ ಹೇಳ್ತಾರೆ, ನಿಮ್ಮನ್ನು ಸೂಪರ್ ನ್ಯಾಚುರಲ್ ಆಗಿ ಅಪ್ಪ ಮೇಲೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಕೇಳಿ. ಯಾವಾಗ ಕೇಳಕ್ಕೆ ಆರಂಭ ಮಾಡ್ತೀರಾ? ಒಬ್ಬರು ಕೇಳಿದ ಮೇಲೆ, ಕೆಲವರು ವಾಕ್ಯವನ್ನು ಕೇಳಿದ ಮೇಲೆ ಬರುತ್ತಾ ತಮ್ಮ ಜೀವಮಾನದಲ್ಲಿ ಆಗುವ ಚಿಂತೆ, ಐಶ್ವರ್ಯ ಭೋಗಗಳಿಂದ ಉಂಟಾಗುವ ಆ ಒಂದು ಮೋಸ ಇವರ ಫಲವನ್ನು ಮಾಗಿಸುವುದಿಲ್ಲ. ಇವರು ಮುಳ್ಳು ಗಿಡಗಳಲ್ಲಿ ಬಿದ್ದ ಬೀಜದ ನೆಲವಾಗಿ ಹೋಗುತ್ತಾರೆ. ಮುಳ್ಳು ಗಿಡಗಳಲ್ಲಿ ಚೆನ್ನಾಗಿ ಬೆಳೀತಾರೆ, ಆದರೆ ಮುಳ್ಳು ಗಿಡಗಳೇನು ಮಾಡುತ್ತಾ, ಗಿಡನ ಬೆಳೆಸೋಕ್ಕಾಗಲ್ಲ. ಏನು ಮುಳ್ಳು ಗಿಡಗಳಂದರೆ, ಪ್ರಪಂಚದಿಂದ ಉಂಟಾಗುವ ಮೋಸ, ಜೀವಮಾನದಲ್ಲಿ ಆಗುವಂಥ ಚಿಂತೆ, ದ ಕೇರ್ಸ್ ಆಫ್ ದಿಸ್ ವರ್ಲ್ಡ್, ದ ಡಿಸೀಟ್ಫುಲ್ನೆಸ್ ಆಫ್ ರಿಚಸ್ ಅದಕ್ಕೆ ನಾನು ವಾಕ್ಯ ಕೊಟ್ಬಿಡ್ತೀನಿ, ನೀವು ಕೇಳಬೇಕು. ಕೇಳಿದ ಮೇಲೆ ಇದನ್ನು ಮೆಲುಕು ಹಾಕೋದನ್ನು ಆರಂಭ ಮಾಡಬೇಕು. ಹಸು ನೋಡಿದ್ದೀರಾ ನೀವು? ಅದೇನು ಮಾಡುತ್ತೆ, ಚೀವ್ ಮಾಡ್ತಾ ಇರುತ್ತೆ. ಹಸು ಎಲ್ಲ ದನ ಎಲ್ಲ ತಿನ್ಬಿಡುತ್ತೆ, ಹುಲ್ಲೆಲ್ಲ ತಿನ್ಬಿಟ್ಟು ಕೂತ್ಕೊಂಡ್ಬಿಡುತ್ತೆ. ಕೂತ್ಕೊಂಡು ಏನು ಮಾಡುತ್ತೆ, ಮೆಲುಕು ಹಾಕೋದು, ಬಾಯಿನ ನೋಡ್ತಾ ಇರ್ತದೆ, ಅಂತ ಇರ್ತದೆ. ಏನು ಚಿಂಗಾಮಾಗಿದ್ದಿರ್ತದ, ಏನಾಗೈತದು, ಎಲ್ಲ ನುಂಗ್ಬಿಡುತ್ತೆ. ಗೊತ್ತಾ ನಿಮಗೆ? ಅದು ಎಲ್ಲ ನುಂಗ್ಬಿಡುತ್ತೆ. ನುಂಗಿ ಅದು ಸಿಸ್ಟಮ್ ಏನು ಮಾಡಿದೆ ದೇವ್ರು, ಅದಕ್ಕೆ ಮತ್ತೆ ಹುಲ್ಗಳನ್ನೆಲ್ಲ ಹೊರಗಡೆ ತೊಗೊಂಬರುತ್ತದು, ತಂದು ಮತ್ತೆ ಏನು ಮಾಡುತ್ತೆ, ಅದನ್ನು ಅಗಿಯೋದಕ್ಕೆ ಆರಂಭ ಮಾಡಿ ಕರೆಕ್ಟಾಗಿ ಜೀರ್ಣಶಕ್ತಿ ಮಾಡಿ ಕರೆಕ್ಟಾಗಿ ಹೊಟ್ಟೆ ಒಳಗೆ ಹೋಗಿದ್ದಕ್ಕೇ ನೀವು ಬಕೆಟ್ ಹಿಡ್ದಿದ್ದ ತಕ್ಷಣ ಪೀಚೆ ಆತ ದೂತ ಆತ ಹಾಗೆ ಹೋಗಿ ಹುಲ್ಲಾಕ್ತೀರಾ. ಪೀಚೆ ಬಂದ ತಕ್ಷಣ ಹಾಲು ರೆಡಿ ಇರುತ್ತೆ. ಹಸು ಹೇಳುತ್ತೆ, ಬಾ ಹೋಗಿ ಹಿಂದ್ಗಡೆ ಹೋಗು, ಕರ್ಕೋ, 20 ಬೇಕಾ 30 ಬೇಕಾ ಕರ್ಕೋ, ಯಾಕೆ ಚೆನ್ನಾಗಿ ಆಗದೆ ತಿಂದಿದ್ದೀನಿ ನಾನು. ಫಾಸ್ಟ್ ಚೆನ್ನಾಗಿ ಊಟ ಕೊಟ್ಟಿದ್ದಾರೆ, ಹುಲ್ಲು ಕೊಟ್ಟಿದ್ದಾರೆ. ನಾವೇನು ಮಾಡ್ಬಿಡ್ತೀವಿ, ಹುಲ್ಲು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಹೋಗಿ ಬ್ರಾಂದಿ ಕುಡಿತಿರ್ತೀವಿ. ಅದಕ್ಕೆ ಜೀವನದಲ್ಲಿ ಏನು ನನಗೇನು ಸಿಕ್ಕಿಲ್ಲ, ನನಗೇನು ನಡೀಲಿಲ್ಲ, ನನಗೇನು ನೆರವೇರಲಿಲ್ಲ. ಇವತ್ತು ವಾಕ್ಯ ಕೇಳಿದ ಮೇಲೆ ಮನೇಲಿ ಕುತ್ಕೊಂಡು ಏನು ಮಾಡಬೇಕಿದ್ದನ್ನು ಹಾಕಬೇಕು, ಮೆಲುಕಾಕ್ಬೇಕು. ತಮಿಳ್ನಾಡಲ್ಲಿ ಒಂದು ಅಜ್ಜಿ ನನಗೆ ವಾಡಿ ಕಳ್ಸೈತೆ. ಏನು ಆಡಿಯೋ ನಾನು ಮಾತಾಡೋದು ನನಗೆ ಕಳ್ಸಿದ್ದೆ ಅಜ್ಜಿ. ಅದನ್ನು ಮೊಬೈಲ್ ಮುಂದ್ಗಡೆ ಇಟ್ಬಿಟ್ಟು ರೆಕಾರ್ಡ್ ಮಾಡಿಕೊಂಡು ಅದನ್ನು ಬ್ಲೂಟೂತಲ್ಲಿ ಹಾಕ್ಬಿಟ್ಟು ಅದನ್ನು ಏರ್ಫೋನಲ್ಲಿ ಹಾಕ್ಕೊಂಡು ನೈಟ್ ಮಲಗೋದಂತೆ ಅಜ್ಜಿ.
ಆ ವಾಕ್ಯ ಕೇಳಿ ಕೇಳಿ ಅಜ್ಜಿಗೆ ಕಾಲು ನೋವು ಕೈ ನೋವೆಲ್ಲ ಹೊರಟೋಯ್ತಂತೆ. ಅದು ಹೇಳುತ್ತೆ, ನೀವು ವಾಕ್ಯವೇ ನಮ್ಮ ದೇಹಕ್ಕೆಲ್ಲ ಆರೋಗ್ಯ. ಫಾದರ್ ಹೇಳ್ತೀರಾ, ವಾಕ್ಯ ಕೇಳಿ ಕೇಳಿ ನನ್ನ ಜೀವನದಲ್ಲಿ ಆಶೀರ್ವಾದ ನನ್ನ ಜೀವನದಲ್ಲಿ ಬಂದ್ಬಿಟ್ಟಿದೆ. ಹಲ್ಲೆಲೂಯಾ. ಅದನ್ನು ಮತ್ತೆ ತೆಗೆದು ಏನು ಮಾತಾಡಿದ್ರು ಅಪ್ಪ, ಇವತ್ತು ಶನಿವಾರ ಭಾನುವಾರ ಏನು ಮಾತಾಡಿದ್ರು ಎಲ್ಲ ತೆಗೆದು ಮತ್ತೆ ಒಂದು ಬುಕ್ಕಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಮರ್ತೋಗ್ಬಿಡ್ತೀನಲ್ಲ, ವಯಸ್ಸಾಗ್ಬಿಟ್ಟಿದೆ. ಮತ್ತೆ ಬರೆದ್ಬಿಟ್ಟು ಏನು ಮಾಡ್ತಿದ್ದೆ, ಮತ್ತೆ ಅದನ್ನು ಬಾಯಿಂದ ಅರಿಕೆ ಮಾಡ್ತಿದ್ದೆ. ಆ ವಾಕ್ಯ ಅರಿಕೆ ಮಾಡಿ ಏನು ಮಾಡ್ತೆ, ಮನೇಲಿ ನಿಂತ್ಕೊಂಡು, ದೇವರೇ ನಾ ಬಾಲವಾಗಿ ಅಲ್ಲ ಶಿರಸ್ಸಾಗಿರ್ತೇನೆ, ಕೆಳಗಣವಲ್ಲ ಮೇಲಣವಾಗುತ್ತೇನೆ, ನಾನು ಸಾಲ ಕೊಡೋದಿಲ್ಲ, ನಾನು ಸಾಲ ಕೊಡುತ್ತೇನಪ್ಪ, ನನಗೆ ಆರೋಗ್ಯದಾಯಕನಾಗಿದೆಯಾ. 1000 ಜನರ ಮಗ್ಗಲಲ್ಲಿ 10,000 ಜನನ ಮಲಗಡೆಯಲ್ಲಿ ಸತ್ತು ಬಿದ್ದರೂ ಕೂಡ ನನಗೆ ಯಾವ ಕೇಡು ತಪ್ಪೋದಿಲ್ಲಪ್ಪ. ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಬಾರಿ ಬರುವ ಬಾಣಕ್ಕೂ, ಕತ್ತಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ಇದೆಲ್ಲ ನಾ ಹೇಳ್ದೆ, ಯಾಕೆ ಕೇಳಿದೆ. ಕೇಳಿದ್ಮೇಲೆ ನನ್ನ ಮನ ಹೃದಯಕ್ಕೆ ಬಂತು. ಹೃದಯಕ್ಕೆ ಬಂದ ಮೇಲೆ ಇಲ್ಲಿಂದ ಮತ್ತೆ ಬಾಯಲ್ಲಿ ತೆಗೆದೇನು ಮಾಡಿದೆ, ಅದನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸಿ ಯುವರ್ ಬಾಯ್, ಯುವರ್ ಮೌತ್ ಈಸ್ ಜಸ್ಟ್ ಲೈಕ್ ಎ ಟ್ಯಾಪ್, ಯುವರ್ ಹಾರ್ಟ್ ಈಸ್ ಜಸ್ಟ್ ಲೈಕ್ ಎ ಸಿಂಟೆಕ್ಸ್ ಟ್ಯಾಂಕ್. ಇಫ್ ದ ಸಿಂಟೆಕ್ಸ್ ಟ್ಯಾಂಕ್ contains water, then automatically the water comes out of the tap. Are you there with me? ನಿಮ್ಮ ಬಾಯಿ ಬಂದು ಹೆಂಗಿದೆ, ಒಂದು ಕೊಳಾಯಿ ಇದ್ದಂಗೆ. ಕೊಳಾಯಿ ಅಂದ್ರೇನು? ಅದು ಇಲ್ಲಲ್ಲ, ಈ ಕೊಳಾಯಿ ಅಲ್ಲ, ಸೂರತ್ ಕಲ್ಲದಿರೋ ಕೊಳಾಯಿ ಅಲ್ಲ, ಕೊಳಾಯಿ. ಸಿಂಟೆಕ್ಸ್ ಟ್ಯಾಂಕಲ್ಲಿ ನೀರು ತುಂಬಿದರೆ ಹೆಂಗೆ ಬರುತ್ತೆ, ಟ್ಯಾಂಕಲ್ಲಿ ಟ್ಯಾಪಲ್ಲಿ ನೀರು ಹೆಂಗೆ ಬರುತ್ತೆ, ಫೋರ್ಸ್ ಬರುತ್ತೆ. ನೋಡಿದ್ದೀರಾ? ಅದು ಬಿಟ್ಟು ಬಿಟ್ಟು ಬಂತು ಅಂದರೆ ಟ್ಯಾಂಕಲ್ಲಿ ಏನಿಲ್ಲ, ನೀರಿಲ್ಲ. 100 ಹೋಗಿ ಮಿಷಿನ್ ಆನ್ ಮಾಡು, ಮೋಟ್ರ್ ಆನ್ ಮಾಡು ಅಂತೀವಿ ಅಲ್ವಾ, ನೀರು ಮೇಲೆ ಹೋಗುತ್ತೆ. ಆಗ ಟ್ಯಾಂಕ್ ಫಿಲ್ ಆಗಿರುತ್ತೆ, ಅಷ್ಟೇ ಫೋರ್ಸಲ್ಲಿ ಆ ನೀರು ಟ್ಯಾಪಿಂದ ಹೊರಗಡೆ ಬರುತ್ತೆ. ನಿಮ್ಮ ಕೈ ಹಿಡ್ಕೊಳಕ್ಕಾಗಲ್ಲ. ನಿಮ್ಮ ಕೈಯಲ್ಲಿ ಆ ನೀರು ಹಿಂಗೆ ಹಾಕಿ ಲೋಟ ಇಟ್ಟರೆ ಚಿಮ್ಮತ್ತೆ. ಹಂಗೆ ನೋಡಿ, ಅಬ್ಸರ್ವ್ ಮಾಡಿದ್ದೀರಾ? ಚಿಮ್ಮತ್ತೆ. ಯು ಕಾಂಟ್ ಹೋಲ್ಡ್ ದಟ್ ಜಗ್ ಆಲ್ಸೋ. ಅಷ್ಟು ಫೋರ್ಸ್ ಇರುತ್ತೆ ಅದಲ್ಲಿ. ದೇವ್ರ ವಾಕ್ಯ ಕೂಡ ಅಷ್ಟೇ ಫೋರ್ಸಲ್ಲಿರುತ್ತೆ. ಮನುಷ್ಯ ತುಂಬಿಸೋ ನೀರು ಸಿಂಟೆಕ್ಸ್ ಟ್ಯಾಂಕ್ ಹೋಗಿ ಅಲ್ಲಿಂದ ಕೊಳಾಯಲ್ಲಿ ಬಂದು ಪೈಪಿಂದ ಮುಖಾಂತರ ಬಂದು ನಿಮ್ಮ ಕೊಳಾಯಿಗೆ ಬಂದರೆ ಅದಕ್ಕೆ ಆ ಫೋರ್ಸ್ ನಿಮ್ಗೆ ತಡೆಯೋಕ್ಕಾಗಲ್ಲ. ಅಂದರೆ ದೇವ್ರ ವಾಕ್ಯದ ಬಾಯಿಂದ ಬರತಕ್ಕ ಮಾತು ಹೆಂಗಿರುತ್ತೆ, ಅದು ಬಲವಾಗಿರುತ್ತೆ. ಗಾಡ್ ವಾಂಟ್ ಟು ಫಿಲ್ ಯುವರ್ ವೆಸಲ್ ವಿತ್ ಅನಾಯಿಂಟಿಂಗ್ ಆಫ್ ದ ಹೋಲಿ ಗೋಸ್ಟ್, ಅನಾಯಿಂಟಿಂಗ್ ಆಫ್ ಗ್ಲಾಡ್ನೆಸ್. ದೇವ್ರ ಸಂತೋಷ ಸಮಾಧಾನ ನಿಮ್ಮ ಪಾತ್ರೆಯಲ್ಲಿ ಸುರಿಸ್ತಾರೆ. ಜೀವನ ಬದಲಾವಣೆ ಆಗಬೇಕು. ನಾವು ಬದಲಾವಣೆ ಆಗ್ತೀವಿ ಅನ್ನೋ ನಿಮ್ಮ ಮನಸ್ಸು ನಿಮ್ಗೆ ಬರಬೇಕು ಫಸ್ಟು. ಅದಕ್ಕೆ 38 ವರ್ಷ ರೋಗದಲ್ಲಿ ಬಿದ್ದಿದ್ದ ಆ ರೋಗಿ ಹತ್ರ ಹೋಗಿ ಏಸಪ್ಪ ಮಾತಾಡ್ತಾರೆ, ಕನ್ವರ್ಸೇಷನ್ ಮಾಡ್ತಾರೆ. ನಿನಗೆ ಸ್ವಸ್ಥ ಆಗೋದಕ್ಕೆ ಮನಸ್ಸಿದೆಯಾ ಅಪ್ಪ ಕೇಳ್ತಾರೆ. ಅವನು ಹೇಳ್ತಾನೆ, ನನಗೆ ಮನಸ್ಸಿದೆ ಅಂತ ಹೇಳಿಲ್ಲ, ಆ ಕೊಳದಲ್ಲಿ ಯಾರು ಇಳಿಸ್ತಾ ಇಲ್ಲ ಅಂತ ಹೇಳ್ತಾನೆ. ನೋಡಿ, ಅವನ ಮನಸ್ಸೆಲ್ಲ ಎಲ್ಲಿದೆ? ಮಿಲಾಗ್ರಿಸ್ ಚರ್ಚ್ ಮೇಲಿದೆ. ಅರ್ಥ ಆಯ್ತಾ? ಓಲಿಲ್ ಚರ್ಚ್ ಮೇಲೆ ಐತೆ, ಹತ್ತೂರು ಚರ್ಚ್ ಮೇಲೆ ಐತೆ, ಅಲ್ಲಿ ಇಲ್ಲಿ ಐತೆ, ಎಲ್ಲ ಕಡೆ ಐತೆ. ಆದರೆ ಕರ್ತನ ವಾಕ್ಯದ ಮೇಲಿಲ್ಲ ಅವನಿಗೆ. ಅವನು ಹೇಳ್ತಾರೆ, ಏಸಪ್ಪ, ಆ ಕೊಳಕ್ಕಿಂತ ದೊಡ್ಡವನು ನಾನು ನಿಂತಿದ್ದೀನಿ. ಆ ಕೊಳಕ್ಕಿಂತ ನಾನು ದೊಡ್ಡವನು ನಾನು ನಿಂತೆ. ಐ ಆಮ್ ಮೋರ್ ಗ್ರೇಟರ್ ದೆನ್ ದಟ್ ಇಸ್ ದ ಪೂಲ್. ಇಫ್ ಯು ಆರ್ ವಿಲ್ಲಿಂಗ್ ಆ್ಯಂಡ್ ಒಬಿಡಿಯಂಟ್ ಯು ವಿಲ್ ಈಟ್ ದ ಫ್ರೂಟ್ ಆಫ್ ದಿಸ್ ಲ್ಯಾಂಡ್. ತುಂಬ ಜನಕ್ಕೆ ಯಾಕೆ ವರ್ಕೌಟ್ ಆಗ್ತಾ ಇಲ್ಲ ಅಂದರೆ, ಅಲ್ಲಿ ವಾಕ್ಯ ಹೇಳುತ್ತಾ, ಅವರು ಬರುತ್ತಾ ಹೇಳಿ, ಅವರು ಬರುತ್ತಾ ತಮ್ಮ ಜೀವಮಾನದಲ್ಲಿ ಆಗುವ ಚಿಂತೆಗಳು ಐಶ್ವರ್ಯದಿಂದ ಉಂಟಾಗುವ ಮೋಸಗಳಿಂದ ಆ ವಾಕ್ಯವನ್ನು ಅಡಗಿಸಲ್ಪಟ್ಟು ಫಲವನ್ನು ಮಾಗಿಸುವುದಿಲ್ಲ. ಇವರೇ ಮುಳ್ಳುಗಿಡಗಳಲ್ಲಿ ಬಿದ್ದ ನೆಲವಾಗಿರ್ತಾರೆ. ಆ ಬೀಜ ಕ್ವಿಂಚ್ ಮಾಡಿಬಿಡುತ್ತೆ. ದ ಕೇರ್ಸ್ ಆಫ್ ದಿಸ್ ವರ್ಲ್ಡ್, ದ ಡಿಸಿಟ್ಫುಲ್ನೆಸ್ ಆಫ್ riches will make you not to grow the word of God. ಆ ವಾಕ್ಯದ ಬೆಳವಣಿಗೆ ನಿಮ್ಮ ಕೈಲಿ ಕಾಣಕ್ಕಾಗಲ್ಲ. ನನ್ನ ಪ್ರಿಯ ಮಕ್ಕಳೇ, ಆ ವಾಕ್ಯ ನಿಮ್ಮಲ್ಲಿ ಬೆಳಿಬೇಕು. ಅದಕ್ಕೆ ಬಾಯಿ ತೆಗಿಬೇಕು. ಆಗಾಗ ಬಾಯಿ ತೆಗಿಬೇಕು. ನೀವು ಟ್ಯಾಪ್ ಯೂಸೇ ಮಾಡಲಿದೆ ರೀ, ನೀವು ಒಂದು ತಿಂಗಳು ಯೂಸ್ ಮಾಡದೆ ಇಡಿ, ನೀವು ನೋಡೋಣ ಮನೆಯಲ್ಲಿ ಏನಾಗುತ್ತೆ, ಟ್ಯಾಪು ರಸ್ಟ್ ಹಿಡಿಯುತ್ತೆ, ಟೈಟ್ ಆಗುತ್ತದೆ, ತಿರುಗಿಸೋಕ್ಕಾಗಲ್ಲ. ಪ್ಲಂಬರ್ನ ಕಳೆದಾಗ ಅವ್ನು ಬಂದು ಹೇಳ್ತಾನೆ, ಸರ್ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಡ್ಬೇಕು ಸರ್ ಅಂತಾನೆ. ಒಳಗೆ ವಾಷರ್ ಹೋಗಿದೆ ಸರ್. ಯಾಕಪ್ಪ ಹೋಯ್ತು? ನಾನು ಮನೇಲೇ ಇದ್ನಲ್ಲಪ್ಪ. ನೀ ಯೂಸ್ ಮಾಡಿಲ್ಲ ಸರ್ ಅಂತ ಹೇಳ್ತೀವಿ. ಅದೇ ರೀತಿ ಟ್ಯಾಪು ಕೂಡ ನೀವು ಯೂಸ್ ಮಾಡಲಿಲ್ಲ ಅಂದರೆ ವಾಕ್ಯ ಬಾಯಿಂದ ಯು ಆರ್ ಗೋಯಿಂಗ್ ಟು ಬಿ ವಿದರ್ಡ್. ನೀವು ಒಣಗಿ ಹೋಗ್ಬಿಡ್ತೀರಾ. ಈಗ ಸ್ವಸ್ಥ ಆಗೋದಕ್ಕೆ ಮನಸ್ಸಿದೆಯಾ? ಅವನು ಹೇಳ್ತಾನೆ, ಇಲ್ಲ,
ನನಗೆ ಬೆತ್ತಸ್ತ ಕೊಳದಲ್ಲಿ ಯಾರು ತೊಗೊಂಡೋಗಿ ಇಳಿಸೋರು ಯಾರೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಯಾವಾಗಲೂ ಕೊಳನೇ ನೋಡ್ಕೊಂಡು ಇರಬೇಡ ಕಣೋ, ನಿನ್ನ ಗುಣ ಮಾಡೋಕ್ಕೆ ನಾನು ಬಂದಿದ್ದೀನಿ. ದ ವಾಕ್ಯ ಹಸ್ ಕಮ್ ಹಿಯರ್, ದ ವರ್ಡ್ ಹಸ್ ಕಮ್ ಹಿಯರ್, ದ ಅನಾಯಿಂಟಿಂಗ್ ಹಸ್ ಕಮ್ ಹಿಯರ್, ದ ಡೆಲಿವರ್ ಹಸ್ ಕಮ್ ಹಿಯರ್, ದ ಅನಾಯಿಂಟೆಡ್ ಮೆಸ್ಸಾಯ ಹಸ್ ಕಮ್ ಹಿಯರ್. ಹಿ ಈಸ್ ಮೋರ್ ಗ್ರೇಟರ್ ದೆನ್ ದ ಕವನೆಂಟ್ ಆಫ್ ಹೇಬ್ರಾಮ್. ಅಬ್ರಾಮನ ಒಡಂಬಡಿಕೆಗಿಂತ ಹೆಚ್ಚಿನವನಾದ ದೇವರು ಇಲ್ಲಿ ಬಂದಿದ್ದಾರೆ. ಈಸಾಕ್ ಯಾಕೋಬರಿಗಿಂತ ಹೆಚ್ಚಿನವಾದ ದೇವರು ಇಲ್ಲಿ ಬಂದು ನಿಂತಿದ್ದಾರೆ. ಇಫ್ ಯು ಆರ್ ವಿಲ್ಲಿಂಗ್ ಅಂಡ್ ಒಬಿಡಿಯಂಟ್, ಗಾಡ್ ವಿಲ್ ಗಿವ್ ಯು ದ ಗ್ರೇಸ್ ಟು ಈಟ್ ದ ಫ್ರೂಟ್ ಆಫ್ ದಿಸ್ ಲ್ಯಾಂಡ್. ನೀವು ಒಪ್ಪಿಕೊಂಡು ವಿಧೇಯರಾಗೋದಾದರೆ, ನನ್ನ ಮಾತು ಕೇಳೋದಾದರೆ, ಇವತ್ತು ರೊನಾಲ್ಡೋ ಅವರೇ, ನಾನು ಇವತ್ತು ನಿನ್ನನ್ನು ಮತ್ತೆ ಎಬ್ಬಿಸ್ತೀನಿ. ಐ ವಿಲ್ ಗಿವ್ ಯು ದ ರೆಸ್ಟೋರೇಷನ್ ಫಾರ್ ಯು. ನಾನು ನಿನ್ನ ಮತ್ತೆ ಪುನರಾವರ್ತಿ ನಿನ್ನ ಮೇಲೆ ತರ್ತೇನೆ, ನಿನ್ನ ಪುನರಾವರ್ತಿ ಮೇಲೆ ತರ್ತೇನೆ, ನಿನ್ನ ಮತ್ತೆ ಆಶೀರ್ವಾದ ಮಾಡ್ತೇನೆ, ಎತ್ತರವಾದ ಪ್ರದೇಶಗಳಲ್ಲಿ ನಿನ್ನ ನಡೆಸೋ ಹಾಗೆ ನಿನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಆಗತ್ತಾ? ನಂಬುತ್ತೀಯ ನೀನು? ಇವಾಗ ನೀನು ನಂಬೋದಾದರೆ ಕೆಲಸ ಆಗತ್ತೆ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಆ ಏಸಪ್ಪ ಹೇಳ್ತಾರೆ, ಎದ್ದು ನಿನ್ನ ಹಾಸಿಗೆನ ಒತ್ತುಕೊಂಡು ನಡೆ. ಆ ವರ್ಡ್ನ ಇಮಿಡಿಯೇಟ್ ಕ್ಯಾಚ್ ಮಾಡ್ಕೊಂಬಿಟ್ಟ. ಕೇಳ್ದ, ನೆಕ್ಸ್ಟ್ ಏನು ಮಾಡ್ದ? ವಚನನ. ಅಲ್ಲಿವ್ರಿಗೆ ಯಾರು ವಚನ ಕೊಡಲಿಲ್ಲ ಅವನಿಗೆ. ಬೆತ್ತಸ್ತಾದ್ರೆ ಯಾವಾಗ ನೀರು ಶೇಕ್ ಆಗ್ತಾಯಿತ್ತು ಅದರೊಳಗೆ ಹೋಗ್ತಾ ಇದ್ರು. ದ ಡೇ ವೆನ್ ಈ ಹರ್ಡ್ ದ ಗಾಡ್ಸ್ ವರ್ಡ್, ಪೀಪಲ್ ಆಫ್ ಗಾಡ್, ಪ್ರಿಯ ದೇವ ಜನರೇ, ಆ ವಾಕ್ಯವನ್ನು ನೇರವಾಗಿ ತನ್ನ ಹೃದಯದಲ್ಲಿ, ಫಲವತ್ತಾದ ಆ ನೆಲದಲ್ಲಿ ಅವನು ಬಿತ್ತುಬಿಟ್ಟ. ಸುಗುಣವುಳ್ಳ ಹೃದಯದಲ್ಲಿ ಬಿತ್ತುಬಿಟ್ಟ. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಕೂಡ ಲೋಕವನ್ನು ಜಯಿಸುತ್ತೆ ಅಂತ ಹೇಳುತ್ತೆ. ಯಾವ ಲೋಕ ಇವನ ರೋಗಿಯಾಗಿ, ಯಾವ ಲೋಕ ಇವನನ್ನು ಆ ಒಂದು ಮಾನಸಿಕ ಖಿನ್ನನಾಗಿ ಇಟ್ಟಿತ್ತು, ಯಾವಾಗ ಆ ಲೋಕವನ್ನೇ ಉಂಟು ಮಾಡಿದ ಆ ಕರ್ತನ ವಾಕ್ಯ ಕೇಳ್ಬಿಟ್ಟ ವಿನ್ಸೆಂಟ್ ಅವರೇ, ಆ ವಾಕ್ಯ ಅವನನ್ನು ಪುನರಾರಂಭ ಮಾಡಿ ಅವನ ನೆರಗಳಲ್ಲಿ ಕರ್ತನ ವಾಕ್ಯ ಎಳೆದು ಬಂದ್ಬಿಡುತ್ತೆ. ದ ವರ್ಡ್ ವಿಲ್ ಆಪ್ರೇಟ್. ಕರ್ತನ ವಾಕ್ಯ ಸಜೀವವಾದದ್ದು. ಅದು ಕೀಲು ಮಚ್ಚೆಗಳನ್ನು ಛೇದಿಸಿಕೊಂಡು ನಿನ್ನ ದೇಹದ ಆತ್ಮಗಳು ಛೇದಿಸ್ಕೊಂಡು ಒಳಗೆ ಹೋಗುತ್ತೆ ಅಂತ ಹೇಳುತ್ತೆ. MRI ಅಂದ್ರೇನು? MRI ಅಂದರೆ ನಿಮ್ಮನ್ನ ಮಲಗಿಸ್ಬಿಟ್ಟು ಒಳಗೆ ಕಳಿಸ್ಬಿಡ್ತಾರೆ ಮಿಷಿನಲ್ಲಿ. ಮಿಳಿಸ್ಬಿಟ್ಟು ಎಲ್ಲ ಮಿಷಿನೆಲ್ಲ ಆನ್ ಮಾಡ್ತಾರೆ. ಆನ್ ಮಾಡಿದ ತಕ್ಷಣ ಏನಾಗುತ್ತೆ? ಒಂದು ರೇಸ್ ಹೋಗುತ್ತೆ ನಿಮ್ಮ ದೇಹದಲ್ಲಿ. MRI ಅಂದರೆ ನಿಮ್ಮ ದೇಹದ ಒಳಗೆ, ನಿಮ್ಮ ಬೋನ್ ಒಳಗೆ, ನಿಮ್ಮ ನೆರದಲ್ಲಿ, ನಿಮ್ಮ ಎಲ್ಲಿ ಯಾವ ನೆರದಲ್ಲಿ ಯಾವ ವೇನ್ಸಲ್ಲಿ ರಕ್ತ ಹೋಗ್ತಾ ಇಲ್ಲ ಅದನ್ನು ಕ್ಲಿಯರಾಗಿ ತೆಗೆದು ತೋರಿಸಿ ರಿಪೋರ್ಟ್ ಕೊಟ್ಬಿಡತ್ತೆ. ಆಮೇಲೆ ಎಬ್ಬಿಸ್ಬಿಟ್ಟು ಡಾಕ್ಟರ್ ಹತ್ರ ಬರ್ತಾರೆ. ಡಾಕ್ಟ್ರ್ ಇಟ್ಕೊಂಡು, ಬನ್ನಿ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ. ನೋಡಿಮ್ಮ, ನೀವು MRIಗೆ ಹೋಗಿದ್ರಿ, ಮೊದಲನೇದಾಗಿ ನಿಮ್ಮ ಬೆನ್ನಲ್ಲಿರುವ ನರ ಬಾಗಿ ಹೋಗಿದೆ, ಎರಡನೇದಾಗಿ ನಿಮ್ಮ ಕೈಲಿರುವ ನರ ಸೊಟ್ಟಗೆ ಹೋಗಿದೆ, ಮೂರನೇದು ರಕ್ತ ಚಲನೆ ಸರಿಯಾಗಿ ಆಗ್ತಾ ಇಲ್ಲ. ಒಬ್ಬ ಮನುಷ್ಯ ಕಂಡಿಡಿದ್ರೆ ಮಿಷಿನ್ ಇಷ್ಟು ದೊಡ್ಡ ರಿಪೋರ್ಟ್ ಕೊಡೋದು ಐ ಬಿಲೀವ್ ದಟ್. ಅದೆಲ್ಲ ಕರೆಕ್ಟಾಗಿ ರಿಪೋರ್ಟ್ ಇದೆ, ಇಲ್ಲ ಅಂತ ಹೇಳಿಲ್ಲ. ಮನುಷ್ಯ ಕಂಡಿಡಿದ್ರೆ, ತನ್ನ ಬುದ್ಧಿಶಕ್ತಿಯಿಂದ ಕಂಡಿಡಿದ್ರೆ ಮಿಷಿನೇ ನಿನ್ನ ದೇಹದಲ್ಲಿ, ನಿನ್ನ ಮಾಂಸದಲ್ಲಿ, ನಿನ್ನ ನರನಾಡಿಗಳಲ್ಲಿ ಹೋಗತಕ್ಕಂಥ ಎಲ್ಲ ಸ್ನಾಯುಗಳನ್ನು ಕ್ಲಿಯರಾಗಿ ಟ್ರಾನ್ಸ್ಪರೆಂಟಾಗಿ ತೋರಿಸೋದಾದರೆ, ಕರ್ತನ ವಾಕ್ಯ ಇದಕ್ಕಿಂತ ದೊಡ್ಡ MRI ಮಿಷಿನ್ ಇದ್ದಾಗೆ. ಇದಕ್ಕಿಂತ ದೊಡ್ಡ MRI. ಈ ವಾಕ್ಯ ಕೀಲು ಮಚ್ಚೆಗಳನ್ನ ಛೇದಿಸ್ಕೊಂಡು ಹೋಗುತ್ತೆ. ಯಾವುದೆಲ್ಲ ನಿಮ್ಮ ಜೀವನದಲ್ಲಿ ಸೈತಾನು ತಡೆ ಮಾಡಿ ಇಟ್ಟಿದ್ದಾನೆ, ಯಾವುದೆಲ್ಲ ಬ್ಲಾಕ್ ಆಗಿ ಅದು ಆಗಲ್ಲ ಅಂತ ಹೇಳ್ಕೊಂಡು ಕೂತಿದ್ದೀರಾ, ಇವತ್ತು ಅದನ್ನು ದೇವರು ತೆರೆದ ಮಟ್ಟವಾಗಿ ಅದು ನಿಮಗಾಗಿ ಜೀವನದಲ್ಲಿ ಇಡ್ತಾರೆ. ಚಪ್ಪಾಳೆ.
ಜೀವನದಲ್ಲಿ ಇನ್ಕ್ರೀಸ್ ತರ್ತೀನಿ ಅಂತಾರೆ, ಹೆಚ್ಚಿಸ್ತೀನಿ ಅಂತಾರೆ. ಆ ಹೆಚ್ಚುವಿಕೆ ನಿಮ್ಮ ಜೀವನದಲ್ಲಿ ಆಗಬೇಕು. ಆ ಹೆಚ್ಚುವಿಕೆ ಯಾವಾಗ ಬರುತ್ತಂದರೆ, ಹೆಚ್ಚು ಸಮಯನೇ ದೇವ್ರ ವಾಕ್ಯದ ಜೊತೆ ಪಳಗಬೇಕಾದ್ರೆ, ವಾಕ್ಯನದ ಅರ್ಜಿಸಿ ಧ್ಯಾನಿಸ್ಬೇಕಾದ್ರೆ ಆ ವಾಕ್ಯ ನಿಮ್ಮ ಜೀವನದಲ್ಲಿ ದೊಡ್ಡ ಕೆಲಸ ಆರಂಭ ಮಾಡಿಬಿಡತ್ತೆ. ನೋಡಿ, ನಾವು ಸ್ಪೆಂಡ್ ಮಾಡಲ್ಲ. ನಾವು ನೋಡಿ ಒಳ್ಳೆ ವಾಕ್ಯ ಕೇಳಿದ್ದೀವಿ, ಮನೆಗೆ ಹೋದ್ಮೇಲೆ ಹಂಗೆ ಟೇಬಲ್ ಮೇಲೆ ಕೂತ್ಕೊಂಡು, ಆ ಅಮ್ಮ ತುಂಬ ಹಿಂಗೆ ಮಾಡ್ಬಿಟ್ಲಲ್ಲ, ನಮ್ಮ ಅತ್ತೆ ಹಿಂಗೆ ಮಾಡ್ಬಿಟ್ಲಲ್ಲ, ನಮ್ಮ ಅತ್ತಿಗೆ ಹಿಂಗೆಲ್ಲ ಮಾಡಿದ್ಲಲ್ಲ ನೋಡಿ, ಅದೇ ನಂಗೆ ಟೆನ್ಷನ್ನು. ಇಡ್ಲಿ ತಿನ್ನಿರಿ ಯಜಮಾನ್ರೆ, ಇಡ್ಲಿ ಹಾಳಾಗೋಗ್ಲಿ, ನನಗೆ ಅವಳದೇ ಚಿಂತೆ, ಅವಳು ಏನು ಮಾಡ್ತಾಳೋ ಗೊತ್ತಾಗ್ತಾ ಇಲ್ಲ. ಇಂಥವೆಲ್ಲ ಚಿಕ್ಕ ಪುಟ್ಟದೆಲ್ಲ ಹಿಡ್ಕೊಂಡು ಮನುಷ್ಯ ಒದ್ದಾಡ್ತಾ ಇದ್ದಾನೆ. 3 ಮರ ಅಲ್ಲ ರೀ, 1000 ಮರ ಕೊಡೋಕೆ ಅಪ್ಪ ರೆಡಿ ಇದೆ. 1000 ಮರ ಕೊಡೋಕೆ ರೆಡಿ ಇದ್ದಾನೆ. ಅವ್ರ ಮೇಲೆ ವಿಶ್ವಾಸ ಇದೆ ನಿನಗೆ? ಅದಕ್ಕೆ ವಾಕ್ಯ ಹೇಳುತ್ತೆ, ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ನನ್ನ ಕಣ್ಣುಗಳನ್ನು ಕಣ್ಣೆತ್ತಿ ನೋಡಿದೆ. ಆಸ್ ಫಾರ್ ಆಸ್ ಯುವರ್ ಐಸ್ ಕ್ಯಾನ್ ಸಿ, so far I'll give this land for you. The covenant gave to Abraham. Then what do you have to do? Lift up your eyes. आंखें ऊपर करो, देखो खुदा का पास देखो. ಸಾರೇ ಚೀಸ್, ಸಾರೇ ಆರೋಗ್ಯ ಎಲ್ಲ ಕರ್ತನಿಂದ ಬರುತ್ತೆ ಅಂತ ಅಪ್ಪ ಹೇಳುತ್ತೆ. ನನ್ನ ಗಂಡ ಏನು ಕೊಟ್ಟಿಲ್ಲ, ಅಣ್ಣ ಏನು ಕೊಟ್ಟಿಲ್ಲ. ನನ್ನ ಪ್ರಿಯ ಮಕ್ಕಳು, ಕೇಳ್ತೀರಾ? ವಾಕ್ಯ ಕೇಳಿ ಕೇಳಿ ನಿಮ್ಮ ಭವಿಷ್ಯದ ಕಾಲ ಅದು ಅಡಗಲ್ಪಟ್ಟಿದೆ. ಅದು ಅಡಗಲ್ಪಟ್ಟಿದೆ, ಅದು ಕಾರ್ಯ ಆಗತ್ತೆ. ಅದು ದೇವ್ರ ವಾಕ್ಯ ಹೇಳುತ್ತೆ, ಬರುತ್ತಾ ಅವರು ತಮ್ಮ ಜೀವನದಲ್ಲಿ ಪ್ರಪಂಚದ ಉಂಟಾಗುವ ಮೋಸ, ಆ ಚಿಂತೆ, ಇವುಗಳನ್ನ ಆ ವಾಕ್ಯ ಕೊಡೋದನ್ನು ನಿಲ್ಲಿಸ್ಬಿಡುತ್ತೆ. ಆ ವಾಕ್ಯದ ಪ್ರೆಷರ್ ತಂದು ಹಾಕ್ಬಿಡ್ತಾನೆ, ಸೈತಾನ್ ತಂದು ಹಾಕ್ಬಿಡ್ತಾನೆ. ಅತ್ತಿಗೆದು, ಅಣ್ಣಂದು, ಆ ತಾಯಿದು, ಮಾವಂದೆಲ್ಲ ತಂದು ಹಾಕಿ ನೀನು ವಾಕ್ಯದ ಕಡೆ ಗಮನ ಕೊಡೋದ್ರ ಹಾಗೆ ಮಾಡಿಬಿಡ್ತಾನೆ. ನಿನ್ನ ಅಟೆನ್ಷನ್ ಎಲ್ಲಿರಬೇಕು? ಕರ್ತನ ವಾಕ್ಯದ ಕಡೆ ಹೋಗಬೇಕು. ಅದಕ್ಕೆ 15ನೇ ವಾಕ್ಯದಲ್ಲಿ ಎಂಡ್ ಮಾಡ್ತಾರೆ ಏಸಪ್ಪ. ಕೆಲವರು ವಾಕ್ಯವನ್ನು ಕೇಳಿ ನೋಡಿ, ಎಲ್ಲರೂ ಕೇಳ್ತಾ ಇದ್ದಾರೆ. ಫಸ್ಟ್ ಅವ್ರು ಕೇಳಿದ್ರು, ಕೂಡಲೇ ಸೈತಾನ್ ಬಂದ್ಬಿಟ್ಟ. 2ನೇದು ಕೇಳಿದ್ರು, ಬಂಡೆ ನೆಲದ ಮೇಲೆ ಬಿದ್ದುಬಿಡ್ತು. 3ನೇದು ಕೇಳಿದ್ರು, ಮುಳ್ಳು ಗಿಡದಲ್ಲಿ ಬಂದ್ಬಿಡ್ತು. 4th ಟೀಮ್ 4ನೇವ್ರು ಕೇಳಿದ್ರು, ಕೆಲವರು ವಾಕ್ಯವನ್ನು ಕೇಳಿ ತಮ್ಮ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ವಾಕ್ಯವನ್ನು ಇಟ್ಟುಕೊಂಡು ಆ ವಾಕ್ಯ ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ. ಬೈ ಪೇಷನ್ಸ್ they'll endure the fruits, they'll bear the fruits. ತಾಳ್ಮೆ, ತಾಳಿಯಾನು ಬಾಳಿಯಾನು, ಆ ತಾಳ್ಮೆ ಬೇಕು ನಿಮಗೆ. ಇವತ್ತು ನಾನು ಬಂದಿದ್ದೀನಿ ಚರ್ಚಿಗೆ, ಇನ್ನೊಂದು ವರ್ಷದಲ್ಲೆಲ್ಲ ಆಗ್ಬಿಡುತ್ತೆ, ಬ್ಲೆಸ್ಸಿಂಗ್ ಆಗ್ತೀನಿ. ನಾನು ಬರೋ ವರ್ಷಕ್ಕೆ ನಂತರ ನನ್ನ ಮನೇಲಿ ಒಂದು ಕಾರ್ ಇರುತ್ತೆ, ಅದ್ಭುತ ಆಗುತ್ತೆ. ನಾನು ಮನೆಗೆ ಮದುವೆ ಆಗ್ತೀನಿ, ನನ್ನ ಮಕ್ಕಳಾಗುತ್ತೆ, ನಾನು ಮನೆ ಕಟ್ತೀನಿ, ನಾನು ಮನೆ ಕಟ್ಟಿ ಮುಗಿಸಿ ಇನ್ನೂ 2 ಮನೆಗೆ ಬಾಡಿಗೆ ಬಿಡ್ತೀನಿ. ನನಗೆ ಈ ಮಾನಸಿಕ ಖಿನ್ನತೆ ಇರಲ್ಲ, ನಾನು ಚೆನ್ನಾಗಾಗ್ತೀನಿ. ಕನ್ನಡಿ ನೋಡಿ ನೋಡಿ ಹೇಳ್ಬೇಕು ಅಪ್ಪನ ಮುಂದೆ. ಯಾವಾಗ ನೀವು ಹೇಳ್ತೀರಾ ಅಲ್ಲಿ ಕೆಲಸ ಆರಂಭ ಆಗತ್ತೆ. ಹೇಳಬೇಕು, ಮಾತು ನುಡಿತಾ 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 ಅದನ್ನು ಹೇಳಬೇಕು. ಎಲ್ಲ ಹೇಳ್ತಾರೆ, ಹೇಳಿ ಕೆಲವರು ತಮ್ಮ ಸುಗುಣವುಳ್ಳ ವಾಕ್ಯವನ್ನು ಕೇಳಿ ತಮ್ಮ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗುವರು. ಇವರು ಬೀಜ ಬಿದ್ದ ನೆಲ ಅಂದ್ರೆ ಏನು? ಇವರು ದೇವರಿಂದ ಹುಟ್ಟಿರುವಂಥವ್ರು. ದೀಸ್ ಪೀಪಲ್ ಆರ್ ಬಾರ್ನ್ ಆಫ್ ಗಾಡ್. ಸೊ ವಾಟ್ ಎವರ್ ಇಸ್ ಬಾರ್ನ್ ಆಫ್ ಗಾಡ್ ವಿಲ್ ಓವರ್ಕಮ್ ದ ವರ್ಲ್ಡ್. And this is the victory that overcomes the world, is our faith. ಈ ಲೋಕನ ಜಯಿಸುವಂಥದ್ದು ನಮ್ಮ ನಂಬಿಕೆ. ಆಗ ತಾಳ್ಮೆ ಬಂದ್ಬಿಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ಏನು ಬಂದ್ಬಿಡತ್ತೆ? ನಿಮಗೆ ಆ ನಂಬಿಕೆ ಅನ್ನೋದು ಬಂದ್ಬಿಡುತ್ತೆ. ಪ್ರಿಯ ಮಕ್ಕಳೇ, ಜಿಮ್ಗೆ ಹೋಗೋ ನೋಡಿ, ಎಷ್ಟು ಸಾಮಾನು ಎತ್ತಿದ ತಕ್ಷಣ ಒಂದು ಮೂಟೆ ಇಟ್ಟರೆ ಹೇಳ್ತಾನೆ, ಇದು ಮೂಟೆ ಎತ್ತುತ್ತೀರಾ? ಎತ್ತುವ, ಅದು ಏನಿಲ್ಲ, ಆಗ ಎತ್ಕೊಂಡು ಹೋಗ್ಬಿಡ್ತಾನೆ. ಯಾಕೆ? ಅವನ ಬಾಡಿ ಆ ಸ್ಕೇಲ್ ಅವನಿಗೆ ಗೊತ್ತು. ಈ ನೋಸ್ ದಟ್ ಅಕ್ಯುರಸಿ ಆ್ಯಂಡ್ ದ ಟಾಲರೆನ್ಸ್, ಹೌ ಮಚ್ ಆ ಕ್ಯಾಲಿಬರ್ ಅವನ ಮೈಂಡಲ್ಲಿ ಎಷ್ಟಿದೆ, ಅದು ಎತ್ತಕ್ಕೆ ತಾಕತ್ತಿದೆಯಾ, ಅವನ ಸಿಸ್ಟಮ್ ಹೇಳ್ಬಿಡತ್ತೆ. ಪ್ರಿಯ ಮಕ್ಕಳೇ, ಅದೇ ರೀತಿಯೇ ಒಬ್ಬ ದೇವರಲ್ಲಿ ಹುಟ್ಟಿದರೆ ಅವನು ಏನೇ ಟೆನ್ಷನ್ ಆದರೂ ಕೂಡ ಅವನು ಭಯಪಡಲ್ಲ. ಮೈ ಗಾಡ್ ಇಸ್ ಸಪ್ಲೈ ಆಲ್ ಮೈ ನೀಡ್ಸ್. ಎಲ್ಲವನ್ನ ಆಗೋದಕ್ಕೆ ಸಾಧ್ಯ, ಎಲ್ಲವನ್ನ ಕಾರ್ಯ ಮಾಡ್ತಾರೆ, ಅದ್ಭುತವಾದ ಕಾರ್ಯ ದೇವರು ನಡೆಸ್ತಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಬಲಿ ಅಂತೇಳಿ ಅಪ್ಪನಿಗೆ ಯಾವಾಗ ಮಹಿಮೆ ಪಡಿಸ್ತೀರಾ, ನಿಮ್ಮ ಜೀವನದಲ್ಲಿ ಒಂದಾದ ಮೇಲೆ ಒಂದು ಅದ್ಭುತ ಪ್ರಕಾಶ್ ಅವರೇ ಜೀವನದಲ್ಲಿ ದೇವರು ಕಾರ್ಯ ಮಾಡಿಬಿಡ್ತಾರೆ. ಬೈಬಲ್ ಸೇ ದ ಸ್ಪಿರಿಟ್ ಆಫ್ ಮ್ಯಾನ್ ಇಸ್ ದ ಕ್ಯಾಂಡಲ್ ಆಫ್ ದ ಲಾರ್ಡ್. ಮನುಷ್ಯನ ಆತ್ಮವು ಕರ್ತನ ದೀಪವಾಗಿದೆ ಅಂತೆ. ಇದ್ದೀರಾ? ಆ ದೀಪ ಇಲ್ಲಿ ಹೋಲಿಸ್ತಾರೆ ದೇವರು. ಮನುಷ್ಯನ ದೀಪ, ಮನುಷ್ಯನ ಆತ್ಮ ಕರ್ತನ ದೀಪವಾಗಿದೆ ಅಂತ. ಇಟ್ ಇಸ್ ದ ಕ್ಯಾಂಡಲ್ ಆಫ್ ದ ಲಾರ್ಡ್. ದ ಮ್ಯಾನ್ ಸ್ಪಿರಿಟ್ ಇಸ್ ದ ಕ್ಯಾಂಡಲ್ ಆಫ್ ದ ಲಾರ್ಡ್.
when God wanted to enlighten, that is the understanding of knowing about the mystery of the blessings of God. ದೇವರ ಆಶೀರ್ವಾದ ಕೇಳ್ತಾ ಇದ್ದೀರಲ್ಲ, ಈ ಕೇಳಬೇಕಾದ್ರೆ ಆ ಕೇಳತಕ್ಕಂಥ ಆ ವಿಚಾರ, ಕೇಳತಕ್ಕಂಥ ಬಿಡುಗಡೆ, ಆ ಕೇಳತಕ್ಕಂಥ ರೆವಲ್ಯೂಷನ್ ಪ್ರಕಟಣೆ ಅಪ್ಪ ನಿಮಗೆ ದಯಪಾಲಿಸ್ತಾರೆ. Amen. ಕೇಳ್ತಾರಪ್ಪ. So the truth, ದೇವರ ವಾಕ್ಯದ ಸತ್ಯತೆ ಇದೆ, it is not an academical, it is a revelation. The truth is the revelation of the word of God. God has to reveal that one. God, then only you can speak about that one. ಪೇತ್ರನು ಕೇಳ್ತಾರೆ, ನನ್ನನ್ನು ಯಾರಂತ ಹೇಳ್ತಾರೆ ಜನ? ಅಲ್ಲಿವರೆಗೆ ಏನೋ ಹೇಳ್ತಾ ಇದ್ದ. ಅವತ್ತು ಯಾರಂತ ಹೇಳ್ತಾರೆ? ನೀನು ದೇವ ಕುಮಾರನಾದ ಜೀವ ಸ್ವರೂಪನಾದ ದೇವರ ಕುಮಾರ. Hallelujah. ಅದಕ್ಕೆ ಏಸಪ್ಪ ಹೇಳ್ತಾರೆ, ಇದು ನಿನಗೆ ರಕ್ತ ಮಾಂಸ ಹೊರಪಟ್ಟಿದ್ದು. ಇಟ್ ಇಸ್ ನಾಟ್ ದ ಫ್ಲೆಶ್ ಅಂಡ್ ಬ್ಲಡ್ ಹಸ್ ನಾಟ್ ರಿವೀಲ್ಡ್ ಯು, ಇಟ್ ಇಸ್ ಮೈ ಫಾದರ್ ಹ್ಯಾಸ್ ರಿವೀಲ್ಡ್ ಯು. ದಟ್ ಈಸ್ ಯೋರ್ ಕ್ಯಾಂಡಲ್ ಹ್ಯಾಸ್ ಬಿನ್ ಲೈಟೆಡ್ ಅಪ್. Amen. ಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳತಕ್ಕಂಥ ವಿಜಯಮ್ಮ ಅವರೇ, ಆ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳತಕ್ಕಂಥ ವಿವರ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋಯ್ತು. Amen. Hallelujah. ಅಂಡರ್ಸ್ಟ್ಯಾಂಡ್ ಆಗಿದ ತಕ್ಷಣ ಯು ನೋ ಇಟ್ ಟು ವರಿ. ಏರೋಪ್ಲೇನ್ ಓಡಿಸೋನಿಗೆ ಹೋಗಿ ಏರೋಪ್ಲೇನ್ ಓಡಿಸು ಅಂತ ಹೇಳಿ ಮನೋರಂಜನೆ ಹೋಗಿ ಏರೋಪ್ಲೇನ್ ಕೂಡಿಸ್ಬಿಟ್ರೆ ಓಡಿಸ್ತಾನೆ. ಅಯ್ಯೋ ನಾ ಬೆಳ್ತಂಗಡಿಲಿ ಎತ್ತಿನ ಗಾಡಿ ಓಡಿಸಿದ್ದು, ಇದ್ಯಾಕೆ ಓಡಿಸ್ಲಿಕ್ಕೆ ಉಂಟು, ಇದ್ಯಾಕೆ ರೆಕ್ಕೆ ಹೀಗೆ ಬಂದಿದೆ, ಇದ್ಯಾಕೆ ಮೂತಿ ಹೀಗೆ ಹೋಗಿದೆ ಅಂತೇಳಿ ಅವ್ನು ಎದ್ಕೊಂಡು ಕೂತ್ಕೊಂಡ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾನೆ ನೋಡಿ. ಹಾಗೆ ಹೋಗಿ ಕೂತ್ಕೊಂಡ್ಬಿಟ್ಟ ನೋಡಿ, ಹೇಳ್ತಾ ಅಷ್ಟೇ ಕೂತ್ಕೊಂಡ್ಬಿಟ್ಟ. ಯಾಕೆ? ಮಾಹಿತಿ ಇಲ್ಲ. ಮಾಹಿತಿ ಇತ್ತು ಅಂದರೆ ಇಟ್ಸ್ ಓಕೆ ಸರ್ ತುಂಬ ಗಾಳಿ ಇದೆ, ತುಂಬ ಬಿಸಿಲು ಇದಿದೆ, ಓವರ್ ವಿಂಡೆಲ್ಲ ಇದೆ ಸರ್, ಇಟ್ಸ್ ಓಕೆ ಸರ್, ಐ ಕ್ಯಾನ್ ಕಂಟ್ರೋಲ್ ಇಟ್. ಎಷ್ಟೇ ಅಪ್ಸ್ ಆ್ಯಂಡ್ ಡೌನ್ ಗಾಳಿಗಳು ಬಂದರೂ ಕೂಡ ಏರೋಪ್ಲೇನ್ ಕರೆಕ್ಟಾಗಿ ತೊಗೊಂಡು ಓಡಿಸ್ತಾನೆ. ಯಾಕಂದರೆ ಅವ್ನಿಗೆ ಗೊತ್ತು ಯಾವ ಟೈಮಲ್ಲಿ ಏನೇನು ಹ್ಯಾಂಡಲ್ ಮಾಡಬೇಕು. ಈ ಅಂಡರ್ಸ್ಟ್ಯಾಂಡ್ಸ್. ಲೋಕದ ಮಾಹಿತಿನೇ ಇಷ್ಟು ಕರೆಕ್ಟಾಗಿದೆ. ಕಣ್ಣು ಮುಚ್ಕೊಂಡು ನಾವು ಬರಿತೀವಿ, A+B is equal to 2AB, A squared plus 2B squared is equal to A squared plus B squared is equal to 2AB. ಇಡೀ ಪ್ರಪಂಚನೇ ನಂಬತ್ತೀರಿ. ಇಡೀ ಪ್ರಪಂಚದಲ್ಲಿ ಲಾಗರ್ದಮ್ ನಂಬಿಕೆ ಹಾಕಿ ಮಾಡ್ದಂದ್ರೆ ಎಲ್ಲರಿಗೂ ಮ್ಯಾಥ್ಸ್ ಸೂತ್ರ ಬರುತ್ತೆ. ಅದು ಓನ್ಲಿ ಪ್ರಿನ್ಸಿಪಲ್. ಗಾಡ್ ಹ್ಯಾಸ್ ಅನದರ್ ಪ್ರಿನ್ಸಿಪಲ್ ಟು ರಿವೀಲ್. ಗಾಡ್ ಹ್ಯಾಸ್ ದೇವರು ಅದನ್ನು ನಮಗಾಗಿ ಮುಚ್ಚಲ್ಪಟ್ಟಂಥ ರಹಸ್ಯಗಳನ್ನು ದೇವರು ನಮಗೆ ಎನ್ಲೈಟನ್, ನಮ್ಮ ದೇಹ, ನಮ್ಮ ಮನುಷ್ಯನ ಆತ್ಮವನ್ನು ಅದು ಎನ್ಲೈಟನ್ ಮಾಡ್ತಾರೆ. ಮನೋನೇತ್ರಗಳನ್ನ ಬೆಳಗಿಸ್ತಾರೆ. ಮನೋನೇತ್ರ ಅಂದರೆ ನಿಮ್ಮ ಮನಸ್ಸು ಇಷ್ಟವರೆಗೂ ಅರ್ಥ ಮಾಡ್ಕೊಂಡಿರಲಿಲ್ಲ. ನಾವು ಗಾಡ್ ಹ್ಯಾಸ್ ಎನ್ಲೈಟನ್ ಯುವರ್ ದ ಸ್ಪಿರಿಚುವಲ್ ಐಸ್. ಯು ಬಿಕೇಮ್ ಎ ಬಾರ್ನ್ ಅಗೇನ್. ಹೊಸ ಮನುಷ್ಯನಾದೆ. ಹೊಸ ವಾಕ್ಯ ಬಂದ್ಬಿಡ್ತು. ಇನ್ನು ವಾಕ್ಯ ನಂಗೆ ಸಿಕ್ಕಿದೆ, ಇನ್ನು ವಾಕ್ಯ ನುಡಿಯೋಕ್ಕೆ ನೀವು ಸ್ಟಾರ್ಟ್ ಮಾಡ್ತೀರಾ. ನೀ ಜೀವ ಸ್ವರೂಪನಾದ ದೇವರ ಕುಮಾರ ಅಂತ ಹೇಳಿದ ತಕ್ಷಣ ಏಸಪ್ಪ ಹೇಳ್ತಾರೆ, ರಕ್ತ ಮಾಂಸ ನಿನಗೆ ಹೊರಪಡಿಸ್ಲಿಲ್ಲ ಪೇತ್ರ, ಇದು ನನ್ನ ತಂದೆಯೇ ನಿನಗೆ ಹೊರಪಡಿಸ್ಬಿಟ್ಟ. ಯಾಕೆ? ನಿನ್ನ ಆತ್ಮ ದೇವರ ದೀಪವಾಗಿದೆ. ದೇವರನ್ನು ಮಾಡ್ಬಿಟ್ಟು ದೀಪನ ಹಚ್ಬಿಟ್ರು. ಒಂದು ಕ್ಯಾಂಡ್ಲ್ ನೋಡಿ ಒಳಗಿತ್ತು ಅಂದರೆ, ಕತ್ಲೆ ರೂಮಲ್ಲಿದ್ದರೆ ಅಯ್ಯೋ ಎಲ್ಲ ಕಡೆ ಕತ್ಲೆ ಇದೆ ಕ್ಯಾಂಡ್ಲ್ ಇದೆ, ಅಲ್ಲಿ ಕತ್ಲೆ ಇದೆ, ಏನು ಕಾಣ್ತಾ ಇಲ್ಲ. ಒಂದು ಮ್ಯಾಚ್ ಬಾಕ್ಸ್ ತೊಗೊಂಡು ಜೂಲಿ ಅವರೇ ಆ ಕ್ಯಾಂಡಲ್ ಹಚ್ಚಿದ ತಕ್ಷಣ ಆ ಇಡೀ ಹಾಲೆಲ್ಲ ಗೋಚರ ಆಗ್ಬಿಡುತ್ತೆ. ಇಲ್ಯುಮಿನೇಟ್ ಎವ್ರಿ ಪ್ಲೇಸ್ ಆಫ್ ದ ಎಂಟೈರ್ ರೂಮ್. ಆ ಇಡೀ ರೂಮಲ್ಲಿ ಎಲ್ಲೆಲ್ಲಿ ಏನೇನಿದೆ ಬೆಳಕು ಆಗಿದ ತಕ್ಷಣ ಉಮೇಶ್ ಅವರೇ, ಅಲ್ಲಿ ಸ್ಟ್ಯಾಂಡ್ ಇದೆ, ಇಲ್ಲಿ ಕ್ಯಾಮ್ರಾ ಇದೆ, ಅಲ್ಲಿ ಉಪ್ಪು ಬಾಟ್ಲಿ ಇಟ್ಟಿದ್ದಾರೆ, ಎಲ್ಲ ನಿಮ್ಗೆ ತಿಳ್ಕೊಂಬಿಡ್ತೀರಾ. ಅದೇ ರೀತಿ ಸತ್ಯ ಅಂದ್ರೆ ಏನು ಗೊತ್ತಾ? ದೇವರು ಯಾವಾಗ ಇಲ್ಯುಮಿನೇಟ್ ಮಾಡ್ತಾರೆ, ಯಾವಾಗ ವಾಕ್ಯ ಅರ್ಥ ಮಾಡ್ಕೊಂಡ್ಬಿಡ್ತೀರಾ, ವಾಕ್ಯದ ರಹಸ್ಯ ತಿಳ್ಕೊಂಡ್ಬಿಡ್ತೀರಾ, ನಿಮಗೆ ಡೆಪ್ತ್ ಗೊತ್ತಾಗ್ಬಿಡತ್ತೆ. ದೇವ್ರು ಹೀಗೆ ಇದ್ದಾರೆ, ದೇವ್ರು ಇದೇ ಆಗತ್ತೆ, ಇದೇ ನಡೆಯುತ್ತೆ, ಇದು ಆಗತ್ತೆ. ಯಾಕೆ? ಆಗಲೇ ನೀವು ದೇವರಿಂದ ಹುಟ್ಟುಬಿಟ್ರಿ. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಕೂಡ ಲೋಕವನ್ನು ಜಯಿಸುತ್ತೆ. ಹಲ್ಲೆಲೂಯಾ.